ನಮಸ್ಕಾರ ಎಲ್ಲರಿಗೂ ಭಾಗ್ಯೋದಯ ಚಾನೆಲ್ಗೆ ಸುಸ್ವಾಗತ. ಇದು ಗೌರಿಯ ಹೂವು. ಇದು ಗೌರಿಗೂ ಪ್ರಿಯವಾದ ಹೂವು, ಗಣೇಶನಿಗೂ ಪ್ರಿಯವಾದ ಹಳದಿ ಬಣ್ಣದ ಹೂವು. ನಮಗೆ ಹಳದಿ ಬಣ್ಣ ಧೈರ್ಯವನ್ನು ಸೂಚಿಸುವ ಕಾರಣ ಹಳದಿ ಬಣ್ಣ ಹೂವನ್ನು ಸಹ ನಾವು ಗಣೇಶನಿಗೆ ಅರ್ಪಿಸಬಹುದು. ಮಂಡಲ ರಂಗೋಲಿ ಇದು ಗಣೇಶನನ್ನು ಕೂರಿಸಲು ತೆಗೆಯುವಂತಹ ರಂಗೋಲಿ, ಹಾಗೂ ನಾವು ಬಾಗಿಲಿನಲ್ಲೂ ತೆಗೆಯಬಹುದು, ಇಲ್ಲ ಅಂದರೆ ದೇವರ ಮುಂದೆನೂ ತೆಗೆಯಬಹುದು. ಇದರಿಂದ ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತದೆ. ಈ ಹೂವು ಬಟ್ಟಲ ಹೂವು, ಆ ಹೂವಿನ ಆಕಾರದಲ್ಲಿ ಇದೆ. ಈ ಹೂವು ವರ್ಷವಿಡೀ ನಮಗೆ ಸಿಗುವಂಥ ಹೂವು. ಇದು ಗಣೇಶನಿಗೆ ಅತ್ಯಂತ ಪ್ರಿಯವಾದ ಮಂಡಲ. ರಂಗೋಲಿಗೆ ಬಣ್ಣವನ್ನು ತುಂಬಿಕೊಂಡ ನಂತರ ಹೀಗಾಗುತ್ತದೆ ನೋಡಿ. ಗಣಪತಿಗೆ ನೀರು ಹಾಕಿ ದೃಷ್ಟಿ ತೆಗೆದು ಆರತಿ ಮಾಡಿ ಒಳಗೆ ಕರೆದುಕೊಂಡು ಬಂದೆವು. ಗಣಪತಿಗೆ ಹೂವಿನ ಅಲಂಕಾರ, ಹಾಗೆ ಹಣ್ಣು ಹಂಪಲು ನೈವೇದ್ಯ ಮಾಡಿದೆವು. ಇನ್ನು ಮುಂದೆ ಪೂಜೆಯನ್ನು ಮಾಡಲು ಪ್ರಾರಂಭ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ದಾಸವಾಳದ ಹೂವು. ಈಗ ಅಕ್ಕಿಗೆ ಕುಂಕುಮ ಹಾಗೂ ಒಂದು ಸ್ವಲ್ಪ ನೀರನ್ನು ಕಲಿಸಿ ಅಕ್ಕಿ ಕಾಳನ್ನು ರೆಡಿ ಮಾಡಬೇಕು. ಇದನ್ನು ತುಂಡಾದ ಅಕ್ಕಿ ಕಾಳನ್ನು ಇಡಬಾರದು. ಇವತ್ತು 1ನೇ ದಿವಸ ಹುಗ್ಗಿ ಮತ್ತು ಅನ್ನ, ಬದನೆಕಾಯಿ ಪಲ್ಯ ಹಾಗೂ ಹಪ್ಪಳಗಳನ್ನು ನೈವೇದ್ಯವಾಗಿ ಇಟ್ಟಿದ್ದೇವೆ. ನೋಡಿ, ಈಗ ನೀರು ಸಿಂಪಡಿಸಿ ಕುಂಕುಮ ಹಚ್ಚಿ ಮುಖ್ಯವಾದ ಅಂಶ ಎಂದರೆ ಕರಿಕೆಯ ದಿನ ಪ್ರಸಾದ ಇಡಬೇಕು. ಕೆಂಪು ಹೂವನ್ನು ಇಡಿಸುವುದರಿಂದ ತುಂಬ ಒಳ್ಳೆಯದು. ಕರಿಕೆಯ ನೈವೇದ್ಯ ಆಗ್ತಾ ಇದೆ. ಈಗ ಮಹಾಪ್ರಸಾದದ ನೈವೇದ್ಯನೂ ಆಗ್ತಾ ಇದೆ. ಈಗ ಅಕ್ಷತೆಗಳನ್ನು ಹಾಕಿ ಆರತಿ ಮಾಡ್ತಾ ಇದ್ದಾರೆ. ತಾಂಬೂಲವನ್ನು ಇಡಬೇಕು. ಇದರಿಂದ ಗಣೇಶ ಸಂತೃಪ್ತಿ ಹೊಂದುತ್ತಾನೆ. ಇವತ್ತು ಮೊದಲನೇ ದಿನದ ಗಣೇಶ ಇದ್ದಾನೆ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.